ನನಗೆ ನಾನು ದರ್ಶನ್ಗೆ ಓನ್ಲಿ ಟಿ ವಿಯಲ್ಲಿ ನೋಡಿದೆ ದರ್ಶನ್ ಅಂತ. ಸೊ ಅವ್ರ ಜೊತೆ ಮಾಡಬೇಕಿದ್ದರೆ ಇಟ್ ವಾಸ್ ಮೈ ಥಿಂಗ್. ಇವತ್ತು ಮೇ ಬಿ ಜನರು ನನ್ನಿಂದ ಏನು ಕಲಿಯೋಕೆ ಆಗ್ತಾ ಇರಲಿಲ್ಲ. ನಾನು ಎಷ್ಟು ಸ್ಟ್ರಾಂಗ್ ಗರ್ಲ್ ಆಗೋಕ್ಕೆ ಆಗ್ತಾ ಇರಲಿಲ್ಲ. ಅದು ಒಂದು ನಾರ್ಮಲ್ ಫೋಟೋ ಇತ್ತು, ಅದು ತೋರಿಸ್ದೆ. ಅವ್ರಂದ್ರೆ ನಿಂಗೆ ಡ್ಯಾನ್ಸ್ ಬರುತ್ತಾ? ನಾನು ಅಂದೆ ಎಸ್, ನಂಗೆ ಡ್ಯಾನ್ಸ್ ಬರುತ್ತೆ ಅಂತ ಅಂದೆ. ಸೊ ದಟ್ ವಾಸ್ ಮೈ ಫಸ್ಟ್ ಮೂವಿ. ನಿನಗೆ ಐ ಥಿಂಕ್ಸ್ ನಿಂಗೆ ಗೊತ್ತಾ ಅಥವಾ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ನೀನು ಈ ಇಂಡಸ್ಟ್ರಿಗೆ ಮಾಡಿ ಬಂದಿದ್ದೀಯ. ರಿಯಲಿ ಆ ಆರ್ಟಿಕಲಲ್ಲಿ ಬರೆದಿತ್ತು ಕಿ ಐ ಆಮ್ ದ ಫಸ್ಟ್ ಐಟಮ್ ಡ್ಯಾನ್ಸರ್ ಫ್ರಾಮ್ ಕನ್ನಡ ಇಂಡಸ್ಟ್ರಿ ಇನ್ ದ ಹಿಸ್ಟ್ರಿ ಅಂತ. ಕಲರ್ ಡಿಫ್ರೆನ್ಸ್ ಆಯಿತು. ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಬಟ್ ಒಂದು ಹುಡುಗಿಯಾಗಿ ಲೈಕ್ ಹುಡುಗರು ಏನು ರೈಲ್ವೆ ಸ್ಟೇಷನಲ್ಲಿ ನಿದ್ದೆ ಮಾಡೋದು ಅಥವಾ ಇದೆಲ್ಲ ನಾವು ತುಂಬ ಕೇಳಿದ್ದೀವಿ. ಯಾವಾಗಲೇ ನಮಗೆ ತಡ್ಕೊಳಕ್ಕಾಗಿಲ್ಲ. ಲೈಕ್ ಬಿಂಗ್ ಎ ಗರ್ಲ್ ನೀವೆಷ್ಟು ಇಲ್ಲ, ಇದೆಲ್ಲ ಏನಾಗುತ್ತೆ ಗೊತ್ತಾ, ದಿಸ್ ಈಸ್ ಆಲ್ ಲೆಸನ್ ಥಾಟ್. ನಾವು ಏನು ಗೊತ್ತಾ, ನಾವು ಕಲಿಬೇಕು ಅಂತ ನಮ್ಮ ಲೈಫ್ ಹಾಗೆ ನಾವು ಮೇ ಬಿ ನಾವು ಯಾರಿಗೆ ಬೇರೆಯವ್ರಿಗೆ ಒಳ್ಳೇದು ಮಾಡಬೇಕು ನಮ್ಮ ಜೀವನದಿಂದ, ಅವರು ಕಲಿಬೇಕು, ನಾವು ಸಹ ಅದರಿಂದ ಕಲಿಬೇಕು ಅಂತ ದೇವರು ಇದು ಕೊಟ್ಟಿದ್ದಾರೆ. ಐ ಥಿಂಕ್ ಸೊ. ಬಿಕಾಸ್ ನಾನು ಈ ಸಿಚುವೇಶನ್ ಅನ್ನು ಫೇಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅಂದರೆ ಇವತ್ತು ಮೇ ಬಿ ಜನರು ನನ್ನಿಂದ ಏನು ಕಲಿಯೋಕೆ ಆಗ್ತಾ ಇರಲಿಲ್ಲ. ಮೇ ಬಿ ದಟ್ ಈಸ್ ಆಲ್ಸೋ ರೀಸನ್. ಆರ್ ಮೇ ಬಿ ನಾನು ಎಷ್ಟು ಸ್ಟ್ರಾಂಗ್ ಗರ್ಲ್ ಆಗೋಕ್ಕೆ ಆಗ್ತಾ ಇರಲಿಲ್ಲ. ಟುಡೇ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೋರ್ ಬೆಟರ್ ದ ಅದರ್ ಪರ್ಸನ್. ಅವ್ರ ಪ್ರಾಬ್ಲಮ್ಸ್ ನನಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಬಿಕಾಸ್ ಐ ಹ್ಯಾವ್ ಸಫರ್ಡ್ ದ್ಯಾಟ್ ಸೇಮ್ ಥಿಂಗ್. ಆದಮೇಲೆ ಏನಾಯಿತು, ನನ್ನ ಒಬ್ಳು ಫ್ರೆಂಡ್ ಅವಳಿಗೇನೋ ಮೂವೀಸ್ಗೆ ಹೋಗಬೇಕಿತ್ತು. ಆ್ಯಂಡ್ ಅವಳು ಅಂದ್ಲು ಓಕೆ ಫೈನ್ ನಾವು ಹೋಗೋಣ ಅಂತ. ನಾನು ಜಸ್ಟ್ ಅವಳು ಸಪೋರ್ಟ್ ಮಾಡೋಕ್ಕೆ ಹೋದೆ. ನೋಡಿದರೆ ಪ್ರೊಡ್ಯೂಸರ್ ಸರ್ ಅವರು ಹೇಳಿದ್ರು ಕಿ ನನಗೆ ನೀವು ಬೇಡ ಮೇಡಮ್, ಅದು ಇನ್ನೊಂದು ಹುಡುಗಿದಲ್ಲ ಅವ್ಳ ಫೋಟೋ ಒಂದು ತೋರಿಸ್ತೀರಾ ಅಂತ. ಒಂದು ನಾರ್ಮಲ್ ಫೋಟೋ ಇತ್ತು, ಅದು ತೋರಿಸ್ದೆ. ಅದಂದ್ರೆ ನಿಂಗೆ ಡ್ಯಾನ್ಸ್ ಬರುತ್ತಾ? ನಾನು ಅಂದೆ ಎಸ್, ನಂಗೆ ಡ್ಯಾನ್ಸ್ ಬರುತ್ತೆ ಅಂತ ಅಂದೆ. ಸೊ ದಟ್ ವಾಸ್ ಮೈ ಫಸ್ಟ್ ಮೂವಿ. ದ್ಯಾಟ್ ವಾಸ್ ಅ ಪರ್ಸನ್ ಹೂ ಗೇವ್ ಮಿ ಅ ಫಸ್ಟ್ ಮೂವಿ. ಓಕೆ, ಅಂದರೆ ನಿಮ್ಮ ಫ್ರೆಂಡಿನ ಮುಖಾಂತರ ನಿಮಗೆ ಇಂಡಸ್ಟ್ರಿಗೆ ಲಿಂಕ್ ಸಿಕ್ಕಿತು ಅಂತೀರಾ? ಫ್ರೆಂಡ್ ಮುಖಾಂತರ ಅಲ್ಲ, ಡೆಸ್ಟಿನಿ ಮುಖಾಂತರ. ಡೆಸ್ಟಿನಿ ಮುಖಾಂತರ. ಯಾ ಮ್ಯಾಮ್, ಸೋ ಟ್ರೂ. ಇಂಡಸ್ಟ್ರಿಗೆ ಬಂದ ಮೇಲಿನ ಸ್ಟ್ರಗಲ್ಸ್ಗಳು? ಸ್ಟ್ರಗಲ್ ಅಂತ ಹೇಳೋಕ್ಕೆ ಬದಲು ನಾನು ಐ ವಾಂಟ್ ಟು ಶೇರ್ ಮೈ ಎಕ್ಸ್ಪೀರಿಯನ್ಸ್. ಏನು ಗೊತ್ತಾ, ಏನಾಯ್ತಂದರೆ ಐ ವಾಸ್ ಸೋ ಲಕ್ಕಿ ಇನಫ್. ನನಗೆ ನಾನು ಫಸ್ಟ್ ಆಫರ್ ಮಾಡಿದ ಮೇಲೆ ಅವರು ತುಂಬ ದೊಡ್ಡ ಆರ್ಟಿಸ್ಟ್, ಅವ್ರ ಫಾದರ್. ಅವ್ರು ಏನಂದ್ರಂದರೆ, ನಿನಗೆ ಐ ಥಿಂಕ್ಸ್ ನಿಂಗೆ ಗೊತ್ತಾ ಅಥವಾ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ನೀನು ಈ ಇಂಡಸ್ಟ್ರಿಗೆ ಮಾಡಿ ಬಂದಿದ್ದೀಯ. ಯು ಆರ್ ಗೋನ್ ಟು ಬಿ ಇನ್ ದಿಸ್ ಇಂಡಸ್ಟ್ರಿ. ನೀನು ಈ ಇಂಡಸ್ಟ್ರಿಗೆ ಏನೋ ಮಾಡೋಕ್ಕೆ ಬಂದಿದ್ಯಾ ಅಂತ ನನಗೆ ಗೊತ್ತೇ ಇರಲಿಲ್ಲ. ಆದಮೇಲೆ ನನಗೆ ಸಿಗ್ತಾ ಇತ್ತು ಆಫರ್ಸ್ ಐಟಮ್ ಸಾಂಗ್ಸ್ಗೆ. ಆಮೇಲೆ ನಾನು ಮಾಡ್ತಾ ಇದ್ದೆ. ಸೊ ಲೇಟರ್ ಆಫ್ಟರ್ ಮೈ ಥರ್ಡ್ ಮೂವಿ, ನಿಯರ್ ಟು ಮೈ ಥರ್ಡ್ ಮೂವಿ, ನಂದು ಒಂದು ಆರ್ಟಿಕಲ್ ಬಂತು. ಓಕೆ. ರಿಯಲಿ ಆ ಆರ್ಟಿಕಲಲ್ಲಿ ಬರೆದಿತ್ತು ಕಿ ಐ ಆಮ್ ದ ಫಸ್ಟ್ ಐಟಮ್ ಡ್ಯಾನ್ಸರ್ ಫ್ರಾಮ್ ಕನ್ನಡ ಇಂಡಸ್ಟ್ರಿ ಇನ್ ದ ಹಿಸ್ಟ್ರಿ ಅಂತೆ. ನನಗೆ ಐ ಡೋಂಟ್ ನೋ ಮಚ್ ಅಬೌಟ್ ಇಟ್, ಬಟ್ ಅದು ಹಿಸ್ಟ್ರಿಯಲ್ಲಿ ನಾನು ಫಸ್ಟ್ ಕನ್ನಡ ಆರ್ಟಿಸ್ಟ್ ಅಂತೆ, ಐಟಮ್ ಸಾಂಗ್ಸ್ ಮಾಡ್ತಾ ಇರೋದು. ಸೊ ಐ ಹ್ಯಾವ್ ಕಂಟಿನ್ಯೂಸ್ಲಿ ದಿಸ್ ಇಸ್ ದ ಜರ್ನಿ. ಅಂದರೆ ಹೆಂಗೆ ಆಗಿದೆ ಅಂದರೆ ಐ ಹ್ಯಾವ್ ಮೇಡ್ ಅ ಹಿಸ್ಟ್ರಿ, ಬಟ್ ನನಗೆ ಗೊತ್ತಿಲ್ಲ. ಓ ನೈಸ್. ಓಕೆ, ಐ ಹ್ಯಾವ್ ಮೇಡ್ ಅ ಹಿಸ್ಟ್ರಿ ಬಿಕಾಸ್ ಇನ್ ಹಿಸ್ಟ್ರಿ there was no girl. ಕನ್ನಡ ಇಂಡಸ್ಟ್ರಿಯಿಂದ ಯಾರು ಐಟಮ್ ಸಾಂಗ್ಗೆ ಅಂತ ಕಾಲಿಟ್ಟಿದ್ರು ನಾನು ಬರುವಾಗ. ಓಕೆ, ದಟ್ ವಾಸ್ ದ ಫಸ್ಟ್ ಟೈಮ್. ಆ್ಯಂಡ್ ಅದು ಆಲ್ಸೋ ಒಂದು ಟೈಮೇ ಹೆಚ್ಚು ನಂಬರಲ್ಲಿ ಮಾಡಿದಂತಹ ಆರ್ಟಿಸ್ಟ್ ಸಹ ಆಗಿಬಿಟ್ಟೆ ಮತ್ತೆ ಲೇಟರಲ್ಲಿ. ಸೊ ದಟ್ ವಾಸ್ ಅ ಥಿಂಗ್. ಸೊ ಈಗ ಏನು ನಾವು ಆ್ಯಕ್ಟಿಂಗ್ ಫೀಲ್ಡಿಗೆ ಬರ್ತೀವಿ ಅಥವಾ ಹೀಗೆ ಅಂತ ಹೇಳಿದಾಗ ಮನೇಲಿ ಒಂದು ಬೇರೆ ರಿಯಾಕ್ಷನ್ ಇರುತ್ತೆ. ಆ್ಯಕ್ಟಿಂಗ್ ಫೀಲ್ಡೇ ಬೇಡ ಅಂತ ಹೇಳ್ತಾರೆ. ಅದರಲ್ಲೂ ನೀವು ಮಾದಕ ನೃತ್ಯಗಾರ್ತಿಯಾಗಿ ಗುರುತಿಸ್ಕೊಂಡಾಗ ಆಮೇಲೆ ರಿಯಾಕ್ಷನ್ ಏನಿತ್ತು? ಮೊದಲು ಅವ್ರು ಸಪೋರ್ಟ್ ಮಾಡಿಲ್ಲ. ಆದಮೇಲೆ ಎಲ್ಲ ಓಕೆ ಫೈನ್ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಎಲ್ಲ ಮಾಡಿದರು. ಸೊ ಇಟ್ ವಾಸ್ ಗುಡ್ ಇನಫ್, ಟೂ ಗುಡ್. ಏನು ಪ್ರಾಬ್ಲಮ್ ಇರಲಿಲ್ಲ. ಅವರೆಲ್ಲ ಸಪೋರ್ಟ್ ಮಾಡಿದರು. ಅವರೆಲ್ಲ ಮಾತ್ರ ಈವನ್ ಇಂಡಸ್ಟ್ರಿ ಪೀಪಲ್ ಸಪೋರ್ಟ್ ಮಾಡಿದರು. ಈವನ್ ಟೆಕ್ನಿಷಿಯನ್ ಸಪೋರ್ಟ್ ಮಾಡಿದರು. ಡ್ಯಾನ್ಸರ್ಸ್, ಚಾನಲ್, ಎಲ್ಲರೂ, ಎವ್ರಿಬಡಿ ಇನ್ ಆ್ಯಂಡ್ ಅರೌಂಡ್ ವಿತ್ ಮೀ, ಎಲ್ಲರೂ ನಂಗೆ ಸಪೋರ್ಟ್ ಮಾಡಿದ್ದಾರೆ. ಒನ್ಸ್ ಡೆಸ್ಟಿನಿನೇ ಕರ್ಕೊಂಡು ಬಂದಾಗ ಈ ಥರ
ಸಪೋರ್ಟ್ಗಳು ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಮ್ಯಾಮ್, ನೀವು ಲೆಜೆಂಡ್ರಿ ಆ್ಯಕ್ಟರ್ಸ್ಗಳಂತ ಏನು ಗುರುತಿಸ್ಕೊಂಡಿದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ, ನಮ್ಮ ಸುದೀಪ್ ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಇವ್ರ ಜೊತೆ ಎಲ್ಲ ನೀವು ಸ್ಟೆಪ್ಸ್ ಹಾಕಿದ್ದೀರಾ, ಹೆಜ್ಜೆ ಹಾಕಿದ್ದೀರಾ. ನಿಜ. ಸೊ ಎಕ್ಸ್ಪೀರಿಯನ್ಸ್ ಏನು ಮ್ಯಾಮ್? ಎವ್ರಿ ಟೈಮ್ ನಾನು ಒಂದು ನ್ಯೂ ಆರ್ಟಿಸ್ಟ್ ಜೊತೆ ಲೈಕ್ ಮೇ ಬಿ ನನ್ನ ಸೀನಿಯರ್ಸ್ ಜೊತೆ ಮಾಡುವಾಗ ನನಗೆ ಒಂದು ಕಲಿಯುವಂಥ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಮೇ ಬಿ ನಾನು ಆ ಟೈಮ್ ತನಕ ಕಲೀಲಿಲ್ಲ ಅಂತ. ಎವ್ರಿ ಡೇ ಈಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್, ಎವ್ರಿ ಡೇ ಈಸ್ ಅ ನ್ಯೂ ಲರ್ನಿಂಗ್ ಅಂತ. ಸೊ ನಾನು ಅವರಿಂದ ತುಂಬ ಕಲ್ತಿದ್ದೀನಿ. ಆ್ಯಂಡ್ ನಾನು ಬೇಸಿಕ್ ಆಗಿ ಐ ಹ್ಯಾವ್ ಟರ್ನ್ ಓವರ್ ಈಚ್ ಆ್ಯಂಡ್ ಎವ್ರಿ ಮೂವಿ ಇನ್ ಅ ಡಿಫ್ರೆಂಟ್ ವೇ. ಅಂದರೆ ನಾನು ಎಲ್ಲ ಕಲ್ತಿದ್ದೀನಿ ಬಿಕಾಸ್ ಈ ಇಂಡಸ್ಟ್ರಿದ ಆರ್ಟಿಸ್ಟು ಎಲ್ಲರೂ ಅವರಿಂದ ನಾನು ಕಲಿತು ನಾನು ಮೇಲೆ ಬಂದಿದ್ದೀನಿ ರೀ. ನಮ್ಮ ಸಮಾಜದಲ್ಲಿ ಅನಾಚಾರ ಮಾಡುವ ದುಷ್ಟ ವ್ಯಕ್ತಿಗಳ ಗುಟ್ಟನ್ನ ಎಳೆಯಾಗಿ ರಟ್ಟು ಮಾಡ್ತೇವೆ. ಎಂತಹ ಲೀಡರ್ ಇರಲಿ, ನಿಮ್ಮ ಮುಂದೆ ಬೆತ್ತಲೆಯಾಗಿ ನಿಲ್ಲಿಸ್ತೇವೆ. ಅತಿ ಶೀಘ್ರದಲ್ಲಿಯೇ ಗುಟ್ಟು ರಟ್ಟು. ನಿಮ್ಮ ನೆಚ್ಚಿನ ವಿಟಿ ನ್ಯೂಸ್ ಕನ್ನಡ ವಾಹಿನಿಯಲ್ಲಿ ಸಮಾಜದ ಬದಲಾವಣೆಗಾಗಿ. ಅಷ್ಟೆಲ್ಲ ಸ್ಟ್ರಗಲ್ಸ್ನ ನೋಡಿ, ಸೊ ಒಂದೇ ಸಾರ್ತಿ ನಿಮ್ಗೆ ಹೆಂಗೆ ಅಂದರೆ ಲೈಕ್ ಸುದೀಪ್ ಸರ್ ಜೊತೆ ನೆಕ್ಸ್ಟ್ ಮೂವಿಯಲ್ಲಿ ಸುದೀಪ್ ಸರ್ ಜೊತೆ ಇಲ್ಲ ದರ್ಶನ್ ಸರ್ ಜೊತೆ ನಾನು ಸ್ಟೆಪ್ಸ್ ಹಾಕಬೇಕು ಅಂತ ಅಂದಾಗ ನಿಮ್ಮ ರಿಯಾಕ್ಷನ್ ಹೆಂಗಿತ್ತು ಮ್ಯಾಮ್? ಲೈಕ್ ಆ ಸ್ಟ್ರಗಲ್ ಡೇಸ್ ಪ್ಲಸ್ ಈ ಡೇಸ್ ಲೈಕ್ ನನ್ಗೆ ತುಂಬ ಖುಷಿ ಆಯಿತು ಅದ್ರ ಬಗ್ಗೆ. ಐ ರಿಯಲಿ ಲೈಕ್ ಇಟ್ ಬಿಕಾಸ್ ಏನು ಗೊತ್ತಾ, ನನಗೆ ಲೈಕ್ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಅಲ್ಲ ನನಗೆ ಇದೆಲ್ಲ ಸಿಗ್ತಾ ಇದೆ ಅಂತ. ನನಗೆ ನಾನು ದರ್ಶನ್ಗೆ ಓನ್ಲಿ ಟಿ ವಿಯಲ್ಲಿ ನೋಡಿದೆ ದರ್ಶನ್ ಅಂತ. ಸೊ ಅವ್ರ ಜೊತೆ ಮಾಡಬೇಕಿದ್ದರೆ ಇಟ್ ವಾಸ್ ಮೈ ಥಿಂಗ್. ಐ ವಾಸ್ ವೆರಿ ಹ್ಯಾಪಿ. ಅಟ್ಲೀಸ್ಟ್ ನನಗೆ ಒಂದು ಅದೃಷ್ಟ ಸಿಕ್ಕಿದೆ, ನಾನು ಅವ್ರ ಜೊತೆ ಮಾಡ್ಬೋದು ಅಂತ. ಬಟ್ ಎಲ್ಲ ಆರ್ಟಿಸ್ಟ್ ಮೇ ಬಿ ಯಶ್, ಮೇ ಬಿ ಎನಿಬಡಿ ಹೂ ಹ್ಯಾವ್ ವರ್ಕ್, ಶಿವಣ್ಣ, ಮೇ ಬಿ anybody, Sadhu Kukla, anybody, let it be any artist, any technicians, whoever, very big people also like PK Das, whoever it is and all the things. Ellaru, everybody has been a support to me. And even my so-called as Andre coordinators, whoever have coordinated me for my movies, ಅವರು also ತುಂಬ struggle ಮಾಡಿದ್ದಾರೆ. Maybe anybody, let it be anybody, any coordinator in that place, ಅವರೆಲ್ಲ ತುಂಬ ಸ್ಟ್ರಗಲ್ ಮಾಡಿದ್ದಾರೆ. There was a lady also who used to stay with me late night and ನನ್ನ ಸಾಂಗ್ ಆಗೋ ತನಕ ಅವ್ರ ಮಗು ಜೊತೆ ಎತ್ಕೊಂಡು ಬಂದು ನನ್ನ ಜೊತೆ ಇರ್ತಾ ಇದ್ರು. ಸೊ ಐ ಡೂ ರಿಮೆಂಬರ್ ಒಂದು ಮೂವಿಯಲ್ಲಿ ಐ ಥಿಂಕ್ ವಿಜಯಲಕ್ಷ್ಮಿ and she had come with her kid and she was staying with me for that movie. So it was a Kannada song which I had to complete. ಪಾಪ ತುಂಬ ಕಷ್ಟಪಟ್ಟಿದ್ದಾರೆ, ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ. ಸೊ ನಿಮಗೆ ಕನ್ನಡ ಇಂಡಸ್ಟ್ರಿಯಿಂದ ತುಳು ಇಂಡಸ್ಟ್ರಿ ಆಗಿರ್ಬೋದು, ತಮಿಳ್ ಇಂಡಸ್ಟ್ರಿ ಆಗಿರ್ಬೋದು, ಹಿಂದಿ, ಇದೆಲ್ಲ ಹೆಂಗೆ ನಿಮಗೆ ಆ ಕಡೆ ಹೆಂಗೋಯ್ತು ನಮಗೆ? ನನಗೆ ನೆನಪಿದ್ದಾಗಿ ನಾನು ಕನ್ನಡದಲ್ಲಿ ಮಾಡುವಾಗ ಆಫ್ಟರ್ ಅ ವೈಲ್ ವೆನ್ ಐ ಹ್ಯಾವ್ ಡನ್ ಲಾಟ್ ಆಫ್ ಮೂವೀಸ್, ನಾನು ಅಂದ್ಕೊಂಡಕ್ಕೆ ಓಕೆ ಫೈನ್ ಲೆಟ್ ಇಸ್ ಟ್ರೈ ಇನ್ ತಮಿಳ್. ನಾನು ಫಸ್ಟ್ ತಮಿಳ್ಗೆ ಹೋದೆ. ಸೊ ನಾನು ತಮಿಳ್ ನೋಡೋಣ, ಸುಮ್ಮನೆ ಓನ್ಲಿ ಕನ್ನಡದಲ್ಲಿ ಮಾಡಿದರೆ ಒಂದು ಗುಡ್ ಸ್ಟಾರ್ ಆಗಲ್ಲ, ಯು ಶುಡ್ ಟ್ರೈ ಇನ್ ಅದರ್ ಇಂಡಸ್ಟ್ರಿ ಆಲ್ಸೋ ಅಂತ ಅಂದ್ಕೊಂಡೆ. ಸೊ ನಾನು ಹೋಗಿ ಟ್ರೈ ಮಾಡಿದೆ ಅಲ್ಲಿ. ಫಸ್ಟ್ ಡೇ ಐ ಡೂ ರಿಮೆಂಬರ್ ಕಲರ್ ಡಿಫ್ರೆನ್ಸ್ ಆಯಿತು. ಅಂದರೆ ನಾನು ಸ್ವಲ್ಪ ಡಾರ್ಕು, ಇನ್ನೊಂದು ಐಟಮ್ ನಾನು ಸ್ವಲ್ಪ ಫೇರು. ಸೊ ಸರ್ ಅಂದು ಮಾಸ್ಟರ್, ದೊಡ್ಡ ಮಾಸ್ಟರ್ ಕೂತ್ಕೊಂಡು ಅವ್ರಂದ್ರು ನೀ ಪಿನ್ನಾಡಿ ಪೋ, ಮೀನ್ಸ್ ನೀನು ಹಿಂದೆ ಹೋಗು, ಆ ಗ್ರೂಪ್ ಡ್ಯಾನ್ಸರ್ ಜೊತೆ ಮಾಡು ಒಂದು ಸೋಲೋ ಹಂಗೆ, ಇವಳು ಮಾಡಲಿ ಅಂತ ಅವಳಿಗೆ ಸ್ವಲ್ಪ ಪ್ರಿಫರೆನ್ಸ್ ಕೊಟ್ಲು. ಬಿಕಾಸ್ ಸ್ವಲ್ಪ ಕಲರ್ ಎಲ್ಲ ಚೆನ್ನಾಗಿದ್ದಾಳೆ ಅಲ್ಲ ಅಂತ. ನನ್ನ ಅದೃಷ್ಟ ನೋಡು, ಅವಳಿಗೆ ಡ್ಯಾನ್ಸೇ ಬರಲ್ಲ. ಓ ಮೈ ಗಾಡ್. ಅವಳಿಗೆ ಡ್ಯಾನ್ಸ್ ಬರಲ್ಲ, ನನಗೆ ಒಳ್ಳೆ ಡ್ಯಾನ್ಸ್ ಬರುತ್ತೆ. ಫುಲ್ ಒನ್ ಡೇ ವೇಸ್ಟ್ ಆಯ್ತು, ದುಡ್ಡು ವೇಸ್ಟ್ ಆಯ್ತು, ಎಲ್ಲ ವೇಸ್ಟ್ ಆಯ್ತು. ಓಕೆ, ಬಟ್ ನೆಕ್ಸ್ಟ್ ಡೇ ಇಂದ ಏನಾಯ್ತಂದ್ರೆ ನೆಕ್ಸ್ಟ್ ಇಂದ ಅದೇ ಮಾಸ್ಟರ್
ನೀ ಪಿನ್ನಡಿ ನೀ ಮುನ್ನಡಿವಾ ಮೀನ್ಸ್ ನನಗೆ ಮುಂದೆ ಬನ್ನಿ ಅವಳಿಗೆ ಅಂದ್ರು ನೀನು ಕೆಲಸ ಮಾಡು ನೀವೊಂದು ಎಕ್ಸ್ಪೀರಿಯನ್ಸ್ ಜಸ್ಟ್ ಒಂದು ಸ್ವಲ್ಪ ಮೂಮೆಂಟ್ಸ್ ಕೊಡು ಅಂತ ಫೇಸ್ ಮೂಮೆಂಟ್ಸ್. ಮತ್ತೆ ನನ್ನ ಹತ್ರ ಹೇಳ್ತಾ ಇದ್ದಾರೆ ಫುಲ್ ಸಾಂಗ್ ಮುಗ್ದ ಮೇಲೆ ಹೇಳ್ತಾ ಇದ್ದಾರೆ ಸೂಪರ್ ಯಾರ್ ನೀವು ಸೂಪರ್ ಪನ್ನಿಟ್ಟಿರ್ಕೆ ಅಂದ್ರೆ ಅವ್ರಿಗೆ ಅದು ಫೀಲ್ ಆಯ್ತು. ಓಕೆ ಫೈನ್, ಎಷ್ಟು ದಿನ ಈ ಮಾಸ್ಟರ್ ಯೋಚನೆ ಮಾಡ್ತಾ ಇದ್ರಲ್ಲ ಅದು ಫೀಲ್ ಆಯ್ತು. ಒಳ್ಳೆ ಮಾಡ್ತಾ ಇದ್ದಾಳೆ. ದಿನ ಅವ್ರಿಗೆ ಗೊತ್ತೇ ಆಗಿರ್ಬೋದು ಕಲರ್ ನೋಡ್ಬಾರ್ದು. ರೈಟ್ ಮ್ಯಾಮ್, ಕಲೆ ಇಂಪಾರ್ಟೆಂಟ್ ಕಲರ್ಗಿಂತಾನು. ಹೌದು ಮ್ಯಾಮ್, ಇದು ನೀವು ಇಷ್ಟೆಲ್ಲ ನೋಡಿ ಡಾನ್ಸು ಎಷ್ಟು ಅವ್ರ ಕೈ ಹಿಡಿದಿದೆ ಅಂತ ಹೇಳಿ. ಡಾನ್ಸ್ ಬರೋದ್ರಿಂದ ನೀವು ನಿಮ್ಗೆ ಒಂದು ಒಳ್ಳೆ ನೆಕ್ಸ್ಟ್ ಪ್ರಿಫರೆನ್ಸ್ ಸಿಗುತ್ತೆ. ಸೊ ಈ ಕ್ರೆಡಿಟ್ ನ ಯಾರಿಗೆ ಕೊಡ್ತೀರಾ ಮ್ಯಾಮ್? ಈ ಕ್ರೆಡಿಟ್ನ ತುಂಬ ಜನರಿಗೆ ಕೊಡ್ಬೋದು. ಆ್ಯಂಡ್ ಅಲ್ಲಿ ನಂದು ಒಂದು ದೀದಿ ಇದ್ಲು ಸುನೀತಾ ದೀದಿ ಅಂತ. ಅವರು ಒಂದು 9 ಮೆಂಬರ್ಸ್ಗೆ ಸೆಲೆಕ್ಟ್ ಮಾಡಿದ್ರು ಮಂಗಳೂರಲ್ಲಿ. ನಮ್ಮ 9 ಮೆಂಬರ್ಸ್ಗೆ ಒಳ್ಳೆ ಟ್ರೈನ್ ಮಾಡಿದ್ರು, ಎಕ್ಸ್ಟ್ರೀಮ್ಲಿ ಟ್ರೈನ್ ಮಾಡಿಕೊಂಡು ನಾವು ಒಂದೊಂದು ಪರ್ಸನ್ ಒಂದೊಂದು ಒಳ್ಳೆ ಸ್ಟೇಜಲ್ಲಿ ರೀಚ್ ಆಗಿದ್ದಾರೆ ಇವತ್ತು. ಸೊ ಶೀ ಈಸ್ ಆಲ್ಸೋ ಒನ್ ಆಫ್ ದ ಪರ್ಸನ್. ಆ್ಯಂಡ್ ಫ್ರಮ್ ಸ್ಮಾಲ್ ಏಜ್ ನನ್ನ ಹೇಳ್ಬೋದು ನನ್ನ ಗ್ರ್ಯಾಂಡ್ ಮದರ್, she also encouraged me a lot. My mother, they also encouraged me a lot for dance. ಮತ್ತೆ ಎಲ್ಲ ಮಾಸ್ಟರ್ಸ್, ಎವ್ರಿಬಡಿ unknowingly knowingly ಈಚ್ ಆ್ಯಂಡ್ ಎವ್ರಿಬಡಿ ಸಪೋರ್ಟೆಡ್ ಮೀ. ನನಗೆ ಮೊದಲು ಅದೇನಂತಾರೆ ಅಂದರೆ ನಮ್ಮ ಡ್ಯಾನ್ಸ್ ಎಲ್ಲರೂ ಕಲಿಬೋದು, ಓಕೆ ಎವ್ರಿಥಿಂಗ್, ಬಟ್ ಮೂವಿಯಲ್ಲಿ ಡಿಫ್ರೆಂಟ್ ಸ್ಟೈಲ್ಸ್ ಇರುತ್ತೆ, ಡಿಫ್ರೆಂಟ್ ಮೂವ್ಮೆಂಟ್ಸ್ ಇರುತ್ತೆ, ಎಕ್ಸ್ಪ್ರೆಷನ್ ಇರುತ್ತೆ. ಯು ಹ್ಯಾವ್ ಟು ಮೇಕ್ ಯುವರ್ ಆಡಿಯನ್ಸ್ ಹ್ಯಾಪಿ. ಟೋಟಲಿ ಅವ್ರಿಗೆ ಖುಷಿ ಆಗಬೇಕು. ನಾನು ಕೊಟ್ಟ ದುಡ್ಡಿಗೆ ಓಕೆ ಪರ್ಫೆಕ್ಟ್, ಐ ಗಾಟ್ ಎಂಟರ್ಟೈನ್ಡ್ ಅಂತ ಫೀಲ್ ಆಗಬೇಕು. ಅವರು ದುಃಖನ ಮರ್ತೋಗ್ಬೇಕು ನಮ್ಮನ್ನು ನೋಡ್ಬಿಟ್ಟು. ಓಕೆ, ಸೊ ಐ ಥಿಂಕ್ ಸೊ ನಾನು ಅದರ ಬಗ್ಗೆ ಏನಂತಾರೆ ಐ ಆಮ್ ಟ್ರೈಂಗ್ ಟು ಫುಲ್ಫಿಲ್ ದ್ಯಾಟ್ ರಿಯಲಿ ಅಂತ. ಸೊ ಲೈಕ್ ಈಗ ಇಂಡಸ್ಟ್ರಿಗೆ ಬಂದಿದ್ದೀರಾ ಅಂದರೆ ಇಟ್ ಈಸ್ ನಾಟ್ ಲೈಕ್ ಅದರ್ ಜಾಬ್ಸ್. ಈಗ ಬೇರೆ ಪ್ರೊಫೆಷನ್ ಒಂದು ಟೈಮಿಂಗ್ಸ್ ಇರುತ್ತೆ, ಇಷ್ಟೊತ್ತಿಗೆ ಬರಬೇಕು, ಇಷ್ಟೊತ್ತಿಗೆ ಮನೆಗೆ ಹೋಗಬೇಕು ಅಂತ. ಬಟ್ ಇಂಡಸ್ಟ್ರಿ ಅಂದರೆ ಹಂಗಿರಲ್ಲ. ಸೊ ಆ ಸ್ಕೆಡ್ಯೂಲ್ಸ್ನೆಲ್ಲ ಬ್ಯಾಲೆನ್ಸ್ ಮಾಡೋಕ್ಕೆ ಇನಿಷಿಯಲ್ ಡೇಸಲ್ಲಿ ನಿಮಗೆ ಕಷ್ಟ ಆಗಿರುತ್ತೆ ಮ್ಯಾಮ್? ಇಲ್ಲ, ನನಗೇನು ಗೊತ್ತಾ, ನಾನು ಒಂದ್ಸಲ ಡೆಡಿಕೇಟ್ ಅಂತ ಆದಮೇಲೆ ಐ ಹ್ಯಾವ್ ಟೋಟಲಿ ಬೀನ್ ಡೆಡಿಕೇಟೆಡ್ ಫಾರ್ ದಿಸ್ ಇಂಡಸ್ಟ್ರಿ. ಒಂದ್ಸಲ ನಾನು ಈ ಇಂಡಸ್ಟ್ರಿ ಬಗ್ಗೆ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಐ ಹ್ಯಾವ್ ಬೀನ್ ಆಲ್ವೇಸ್ ಡೆಡಿಕೇಟೆಡ್ ಟುವರ್ಡ್ಸ್ ದಿಸ್ ಇಂಡಸ್ಟ್ರಿ. ಐ ಹ್ಯಾವ್ ನೆವರ್ ಟರ್ನ್ ಬ್ಯಾಕ್. ನಾನು ಅದು ಟೈಮಿಂಗ್ ಇಲ್ಲಾಂದರೆ ಏನೋ ಐ ಹ್ಯಾವ್ ನೆವರ್ ಎವರ್ ಸೀನ್ ವಾಟ್ ಎವರ್ ಯಾವ ಟೈಮಲ್ಲಿ ಕರೆದ್ರೆ ನಾನು ಬರ್ತೀನಿ. ಅವರು ನನಗೆ ಓಕೆ ಫೈನ್ ದಿಸ್ ಇಸ್ ಅ ಸ್ಕ್ರಿಪ್ಟ್, ನಾನು ಹಿಂಗೆ ಮಾಡಬೇಕು ಅಂದರೆ ನಾನು ಮಾಡ್ತೀನಿ. ಇಟ್ ಈಸ್ ಮೈ ಡ್ಯೂಟಿ, ನನ್ನ ಕೆಲಸ ಅದು ನನ್ನ ಡೈಲಿ ಕೆಲಸ. ಹೇಗೆ ಜನರು ಬೇರೆಯವರು ಎಲ್ಲ ಡೈಲಿ ಕೆಲಸ ಮಾಡ್ತಾರೆ, ದಿಸ್ ಮೂವಿ ಈಸ್ ಮೈ ಎವ್ರಿ ಡೇ ವರ್ಕ್. ಓಕೆ, ನಾನು ಇದಕ್ಕೆ ಸಿನ್ಸಿಯರ್ ಆಗಿರಬೇಕು. ಸೊ ಐ ಆಮ್ ಸಿನ್ಸಿಯರ್ ಟುವರ್ಡ್ಸ್ ದಟ್. ಸೊ ಈಗ ನೀವು ಕನ್ನಡ, ತಮಿಳು, ತುಳು, ಹಿಂದಿ ಎಲ್ಲ ಭಾಷೆಯಲ್ಲೂ ಕೂಡ ನೀವು ನೃತ್ಯಗಾರ್ತಿಯಾಗಿ ಗುರುತಿಸ್ಕೊಂಡಿದ್ದೀರ. ನೀವು ಯಾವ ಇಂಡಸ್ಟ್ರಿ ಯಾವ ರಂಗದಲ್ಲಿ ನಿಮಗೆ ಜಾಸ್ತಿ ಕಂಫರ್ಟಬಲ್ ಅಂತ ಅನ್ಸುತ್ತೆ? ಲೈಕ್ ಕನ್ನಡ ಅಲ್ಲಿ ತುಂಬ ಕಂಫರ್ಟಬಲ್ ಅಂತ ಅನ್ಸುತ್ತಾ, ಅಥವಾ ತಮಿಳಲ್ಲಿ ತುಂಬ ಕಂಫರ್ಟಬಲ್ ಅಂತ ಅನ್ಸುತ್ತಾ? ಈಗ ಅಟ್ ಪ್ರೆಸೆಂಟ್ ಹೇಳಬೇಕಿದ್ರೆ ನನಗೆ ಎಲ್ಲ ಇಂಡಸ್ಟ್ರಿ ಕಂಫರ್ಟಬಲ್ ಅನ್ಸುತ್ತೆ. ಓಕೆ, ಬಿಕಾಸ್ ಓಷನಲ್ಲಿ ಇಲ್ದುವಲ್ಲ ಇನ್ನೂ ಏನಿದೆ, ಇಟ್ಸ್ ಲೈಕ್ ದ್ಯಾಟ್. ಎಲ್ಲ ಇಂಡಸ್ಟ್ರಿ ಸೂಪರ್, ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಐ ಫೀಲ್ ಕಂಫರ್ಟಬಲ್ ವಿತ್ ಈಚ್ ಆ್ಯಂಡ್ ಎವ್ರಿಬಡಿ. ಎಸ್, ಅಟ್ ಬಿಫೋರ್ ಸ್ಟೇಜಲ್ಲಿ ಮೇ ಬಿ ಕನ್ನಡದಲ್ಲಿ ತುಂಬ ಮಾಡಿದ್ದೀನಿ ಮೂವೀಸ್. ಸೊ ಐ ಥಿಂಕ್ ಸೊ ಕನ್ನಡ ವುಡ್ ಬಿ ಮೋರ್ ಕಂಫರ್ಟಬಲ್ ವಿತ್ ಮೀ ಅಟ್ ದ್ಯಾಟ್ ಮೂಮೆಂಟ್ ಆಫ್ ಟೈಮ್, ಅಂದರೆ ಬಿಫೋರ್ ಸ್ಟೇಜಸ್ಸಲ್ಲಿ. ಬಟ್ ಈಗ ಅಟ್ ಪ್ರೆಸೆಂಟ್ ಎಸ್, ಎವ್ರಿ ಇಂಡಸ್ಟ್ರಿ. ಯಾವ ಆ್ಯಕ್ಟರ್ ಜೊತೆ ತುಂಬ ಓಕೆ ಇವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ರೆ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ನನಗೆ, ಲೈಕ್ ಕಂಫರ್ಟಬಲ್? ಈಗ ತನಕ ನನಗೆ ಹಾಗೆ ಅಂತ ಲೈಕ್ ನನಗೆ ಕಂಫರ್ಟೇಬಲ್ ಅನಿಸುತ್ತೆ ಅಂದರೆ ನನಗೆ ಟೋಟಲಾಗಿ ಒಂದೇ ಹೆಸರು ಹೇಳೋಕ್ಕಾಗಲ್ಲ. ಸೊ ಐ ಫೀಲ್ ಕಂಫರ್ಟೇಬಲ್ ವಿತ್ ಈಚ್ ಆ್ಯಂಡ್ ಎವ್ರಿಬಡಿ ಹೂ ಇಸ್ ಟೀಚಿಂಗ್ ಮೀ ಟು ಆ್ಯಕ್ಟ್ ಮೋರ್ ಬೆಟರ್, ಹೂ ಇಸ್ ಪಾಯಿಂಟಿಂಗ್ ಔಟ್ ಮೈ ಮಿಸ್ಟೇಕ್ಸ್. ಸೊ ಐ ಫೀಲ್ ಬೆಟರ್ ವಿತ್ ದೆಮ್. ಆ್ಯಂಡ್ ಎಸ್, ಎವ್ರಿಬಡಿ ಆರ್ ಟೂ ಗುಡ್ ಇನ್ ದಿಯರ್ ವೇಸ್. ಡಾನ್ಸಿನ ಜೊತೆಗೆ ಆ್ಯಕ್ಟಿಂಗ್ ಕಡೆ ಏನಾದರೂ ಒಲವಿದೆಯಾ?
ನಾನು ಆ್ಯಕ್ಟಿಂಗ್ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ್ದೀನಿ ರಿಯಲಿ ಹೇಳಬೇಕಿದ್ರೆ ಎಲ್ಲರೂ ನಮ್ಮ ಇಂಡಸ್ಟ್ರಿಯಲ್ಲಿ ಎಲ್ಲ ಜನ ಪ್ಲಸ್ ನಾನು ಆಡಿಯೋ ಲಾಂಚ್ಗೆ ಹೋಗೋ ಚಾನಲ್ ಅವರು ಎಲ್ಲರೂ ಹೇಳಿದರು ಎಸ್ ನೀವು ನಿಮ್ಮ ಕೆರಿಯರನ್ನು ಇನ್ನೂ ಎಕ್ಸ್ಟೆಂಡ್ ಮಾಡಬೇಕು ಲೈಕ್ ವಿತ್ ಆ್ಯಕ್ಟಿಂಗ್ ಎಲ್ಲ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಈಗ ನಾನು ಸಾಂಗ್ಸ್ ಮಾಡ್ತಾಯಿದ್ದೀನಿ. ಐ ಆಮ್ ಡೂಯಿಂಗ್ ಸಾಂಗ್ಸ್, ಐ ಆಮ್ ಡೂಯಿಂಗ್ ವಿಲನ್, ಐ ಆಮ್ ಡೂಯಿಂಗ್ ಹೀರೋಯಿನ್. ಐ ಹ್ಯಾವ್ ಡನ್ ಪ್ರಿಟಿ ಲಾಟ್ ಆಫ್ ಮೂವಿ. ನಾನು ಅರೌಂಡ್ 170-180 ಮೂವೀಸ್ ಮಾಡಿದ್ದೀನಿ. ಸೊ ದಿಸ್ ವುಡ್ ಬಿ ಮೈ 180 ಸಮಥಿಂಗ್ ಮೂವೀಸ್. ಆ್ಯಂಡ್ ಎಸ್ ನಾನು ಎಲ್ಲ ಕ್ಯಾರೆಕ್ಟರ್ಸನ್ನು ಮಾಡಿದ್ದೀನಿ. ನನಗೆ ಏನು ಕ್ಯಾರೆಕ್ಟರ್ಸ್ ಕೊಟ್ಟರು ಸಹ ನಾನು ಮಾಡ್ತೀನಿ, ನನಗೆ ಏನು ಸಾಂಗ್ ಕೊಟ್ಟರು ಸಹ ನಾನು ಮಾಡ್ತೀನಿ. ಎವ್ರಿಥಿಂಗ್ ಐ ಆಮ್ ಓಪನ್ ವಿತ್ ಎವ್ರಿಥಿಂಗ್ ಅಂತ. ಲೈಕ್ ಡ್ರೀಮ್ ಪ್ರಾಜೆಕ್ಟ್ ಅಂತ ಏನಾದರೂ ಇದೆಯಾ ಮ್ಯಾಮ್? ಈ ಡೈರೆಕ್ಟರ್ಸ್ ಜೊತೆ ನಾನು ಕೆಲಸ ಮಾಡಬೇಕು ಅಥವಾ ಈ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡಬೇಕು, ಹಿಂಗೆ ಏನಾದರೂ? ನನ್ನ ಡ್ರೀಮ್ ಪ್ರಾಜೆಕ್ಟ್ ಅಂತ ಅಲ್ಲ, ಬಟ್ ಐ ವಾಂಟ್ ಟು ವರ್ಕ್ ವಿತ್ ಈಚ್ ಆ್ಯಂಡ್ ಎವ್ರಿಬಡಿ ಇನ್ ದ ಇಂಡಸ್ಟ್ರಿ. ಸೊ ನೈಸ್. ಆ್ಯಂಡ್ ಎಲ್ಲ ಆಯಿತು, ಈಗ ಇಂಡಸ್ಟ್ರಿ ಆಯಿತು, ಒಳ್ಳೆ ಅಚೀವ್ಮೆಂಟ್ ಆಯಿತು, ಒಳ್ಳೆ ನೇಮ್ ಫೇಮ್ ಎಲ್ಲ ಬಂತು. ಮದುವೆ ಯಾವಾಗ? ಮದುವೆ ಈಗ ತನಕ ನಾನು ಯೋಚನೆ ಮಾಡಿಲ್ಲ ರಿಯಲಿ. ಸೊ ಈಗ ಐ ಥಿಂಕ್ ಸೊ ರೈಟ್ ಟೈಮ್ ಟು ಥಿಂಕ್ ಅಬೌಟ್ ಕೆರಿಯರ್. ಸೊ ನಾನು ಈಗ ತನಕ ನನಗೆ ಜನರು ಸಪೋರ್ಟ್ ಮಾಡಿದ್ದಾರೆ, ನನ್ನ ಇಂಡಸ್ಟ್ರಿ ಜನರು ಸಪೋರ್ಟ್ ಮಾಡಿದ್ದಾರೆ, ಐ ಮೀನ್ ಪ್ರೆಸ್ ಅವರು ಸಪೋರ್ಟ್ ಮಾಡಿದ್ದಾರೆ, ಐ ಮೀನ್ ಎವ್ರಿಬಡಿ, ಲೆಟ್ ಇಟ್ ಬಿ ಎನಿಬಡಿ, ಈವನ್ I mean union, let it be technicians, light boys, everybody, all ಎಲ್ಲರೂ ನಂಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಇಟ್ ಈಸ್ ಮೈ ಟೈಮ್ ಟು ಸಪೋರ್ಟ್ ಈಚ್ ಆ್ಯಂಡ್ ಎವ್ರಿಬಡಿ. ಸೊ at present I should not think about marriage. I should think about my career more than my marriage. ಮ್ಯಾಮ್, ಈಗ ನಾನು ನಿಮ್ಮ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಮೇಲೆ ಒಂದು ಕ್ವೆಶನ್ ಕೇಳ್ತೀನಿ. ಹೆಣ್ಮಕ್ಳಿಗೆ ಇಂಡಸ್ಟ್ರಿ ಸೇಫಾ ಮ್ಯಾಮ್? ಬಿಕಾಸ್ ಪೇರೆಂಟ್ಸ್ಗಳು ಇದನ್ನು ನೋಡ್ತಿರ್ತಾರೆ. ಹೌದು. ಅವ್ರಿಗೇನಂತ ಹೇಳ್ತೀರಾ? ನೋಡಿ, ಏನು ಗೊತ್ತಾ, ನೀವು ಏನು ಭಯ ಪಡಬೇಡಿ. ಬಿಕಾಸ್ ಈ ಟೈಮಲ್ಲಿ ಏನು ಗೊತ್ತಾ, ಎಲ್ಲ ಮಕ್ಕಳಿಗೆ ಎಲ್ಲ ಗೊತ್ತಿರುತ್ತೆ, ದೇ ನೋ ಹೌ ಟು ಹ್ಯಾಂಡಲ್ ದೇರ್ ಸೆಲ್ಫ್. ಅವ್ರಿಗೆ ಗೊತ್ತಿರುತ್ತೆ ಅವ್ರು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ. ನೀವು ಭಯ ಪಡಬೇಡಿ. ಇಂಡಸ್ಟ್ರಿ ಇಸ್ ದ ಮೋಸ್ಟ್ ಸೇಫರ್ ಪ್ಲೇಸ್. ದೇರ್ ಈಸ್ ನಥಿಂಗ್, ನೋ ಟೆನ್ಷನ್ಸ್, ನಥಿಂಗ್. ಇಫ್ ನಿಮ್ಮ ಮಕ್ಕಳಿಗೆ ಟ್ಯಾಲೆಂಟ್ ಇದೆಯಾ, ದೇ ಆರ್ ರೆಡಿ ಟು ವರ್ಕ್ ಹಾರ್ಡ್, ದಿಸ್ ಈಸ್ ಅ ಸೇಫರ್ ಪ್ಲೇಸ್ ಟು ಬಿ. ಪೇರೆಂಟ್ಸ್ಗೊಂದು ಒಳ್ಳೆ ಕಿವಿ ಮಾತು ಅಂತಲೇ ಅನ್ಕೋತೀನಿ. ಸಾಮಾಜಿಕ ಬದಲಾವಣೆಗಾಗಿ ನೋಡಿ VT ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ.